Hello all, welcome back to our channel. In the last session, I have discussed about the topic quadratic equation, and in today's session, let us discuss about the questions which are given in our question paper. And this session is a simple session in which you are going to solve some questions only, and from this quadratic equation, you are going to get 1 mark question. Okay, you will get 1 mark from this equation. Also, look, we have done the polynomials already, right? So ಏನಾಗುತ್ತೆ ಅಂದ್ರೆ polynomials, quadratic equation, algebraic expressions, ಈ ಮೂರು ಟಾಪಿಕ್ ಸಮಟೈಮ್ಸ್ ಏನಾಗುತ್ತೆ, they get ಕಂಬೈನ್ ಆಗ್ಬಿಟ್ಟು ನಿಮಗೆ ಕ್ವೆಶನ್ಸ್ ಅಂದ್ರೆ ಕಂಬೈನ್ ಮೀನ್ಸ್ ಆ ಮೂರು ಟಾಪಿಕ್ ಇಂದ ಯಾವುದೋ ಒಂದು ಟಾಪಿಕ್ ಇಂದ ಕ್ವೆಶನ್ ತೆಗೆದಿರ್ತಾರೆ. ಯಾವ ಟಾಪಿಕ್ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ಆ ತರ ಕ್ವೆಶನ್ ನೋಡಕ್ಕೆ ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪಾರ್ಟ್ ಮೇಲೆ ತುಂಬಾ ಕ್ವೆಶನ್ಸ್ ಇರದೇ ಇದ್ರೂ 1 ಮಾರ್ಕಿಗೆ ಬರೋ ಚಾನ್ಸಸ್ ಇದೆ. ಆಸ್ ಇಟ್ ಈಸ್ ಲಿಂಕ್ಡ್ ಟು ದ ಪಾಲಿನಾಮಿಯಲ್ಸ್, ದಟ್ಸ್ ವೈ ಐ ಆಮ್ ಕವರಿಂಗ್ ದಿಸ್ ಸ್ಮಾಲ್ ಚಾಪ್ಟರ್ now only. Okay, let's see the questions. First question, the quadratic equation whose roots are 3 plus root 2 and 3 minus root 2. So ಇವ್ರು ಏನ್ ಮಾಡಿದ್ದಾರೆ, they have given the roots. ನಮಗೇನು ರೂಟ್ಸ್ ನ ಗಿವನ್ ಡಾಟಾ ಅಲ್ಲಿ ಕೊಟ್ಟಿದ್ದಾರೆ. we have to find the equation, which equation is correct ಅಂತ ನಾವು ನೋಡಬೇಕು. ಸೊ ಇಲ್ಲಿ ನೋಡಿ, ರೂಟ್ಸ್ ಅಲ್ಲಿ ಏನಾಗಿದೆ, we have root 2 and root 2 minus root 2 ಇದೆ ಅಲ್ವಾ. ಸೊ ಈ ತರದ ಒಂದು ರೂಟ್ಸ್ ಇದ್ದಾಗ ನಾರ್ಮಲ್ ಆಗಿ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಈ ತರದ ಆನ್ಸರ್ನ ನಾವು ನಮಗೆ ಬರಕ್ಕೆ ಸಾಧ್ಯತೆ ಇಲ್ಲ. ಸೊ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. ಸೊ ನಾವು ಸಾಲ್ವ್ ಮಾಡಬೇಕಾದ್ರೆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಣ. ಏನ್ ಫಾರ್ಮುಲಾ ಗೊತ್ತಿದೆ ನಮಗೆ? x is equals to minus b plus r minus root over b square minus 4ac is equals to 2a ಅಂತ ಫಾರ್ಮುಲಾ ಗೊತ್ತಿದೆ. ಸೊ ಈ ಫಾರ್ಮುಲಾನ ಪ್ರತಿ ಒಂದು ಇಕ್ವೇಶನ್ಗೆ ಹಾಕ್ತಾ ಹೋದ್ರೆ ಯಾವ ಒಂದು ಯಾವ ಒಂದು ಇಕ್ವೇಶನ್ಗೆ ಈ ಸೊಲ್ಯೂಷನ್ ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಏನಾಗಿದೆ, ಫಸ್ಟ್ ಇಕ್ವೇಶನ್ ಅಲ್ಲಿ a is equals to 1, b is equals to minus 6 and c is equals to 7 ಇದೆ. minus 6 minus into minus, minus of minus 6 ಅಂತಾನೆ ಬರ್ಕೊಳ್ಳೋಣ. plus or minus b square ಅಂದ್ರೆ minus 6 square minus 4 into a is 1 into 7 minus whole divided by 2. minus into minus plus 6 plus or minus 6 6 36 minus 28 whole divided by 2. so 6 plus or minus 36 ಅಲ್ಲಿ 28 ಹೋದ್ರೆ we get root 8 divided by 2 ಅಂತ ಬಂತು. ಈ root 8 ನ ನಾವೇನಂತ ಬರ್ಕೋಬಹುದು ನೋಡಿ, root 8 ನ 4 into 2 ಅಂತ ಬರ್ಕೋಬಹುದು. ಸೊ 4 ಗೆ ರೂಟ್ ತೆಗೆದ್ರೆ that is 2 root 2. ಹಾಗಾದ್ರೆ 6 plus or minus 2 root 2 whole divided by 2. ಸೊ 2 ಇಂದ ಡಿವೈಡ್ ಮಾಡಿದಾಗ 3 plus or minus 2 root 2 ಅಂತ ನಮಗೆ ಆನ್ಸರ್ ಬಂತು. ಸೊ we got the first option as a correct answer. Okay, so this is the first A option is a correct answer. ಇದಕ್ಕೆ we don't have any shortcuts. Okay, ನಾವು ಈ ತರ ಸಾಲ್ವ್ ಮಾಡಲೇಬೇಕಾಗುತ್ತೆ, ಬೇರೆ ಯಾವುದೇ ಒಂದು ಆಪ್ಷನ್ ಇಲ್ಲ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. The equation 12x square plus 4kx plus 3 is equals to 0 has real and equal roots if k is ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದ್ರೆ, ರಿಯಲ್ ಮತ್ತೆ ಈಕ್ವಲ್ ರೂಟ್ಸ್ ಅಂತ ಅವರು ಕೊಟ್ಟಿದ್ದಾರೆ. ಸೊ ರಿಯಲ್ ಮತ್ತೆ ಈಕ್ವಲ್ ರೂಟ್ಸ್ ಯಾವಾಗ ಬರುತ್ತೆ, ಥಿಂಕ್ ಅಬೌಟ್ ಇಟ್. ಏನ್ ಫಾರ್ಮುಲಾ ಇದ್ರೆ ನನಗೆ ರಿಯಲ್ ಮತ್ತೆ ಈಕ್ವಲ್ ರೂಟ್ಸ್ ಬರುತ್ತೆ ಅಂತ ಯೋಚನೆ ಮಾಡಿ ಒಂದ್ ಸೈಡ್ ಬರ್ಕೊಂಡಿರಿ. ಈಕ್ವೇಶನ್ ಏನಿದೆ, 12x square plus 4kx plus 3 is equals to 0, a 12, b is equals to 4k. ನಾವು 4k ಎರಡನ್ನೂ ತಗೋಬೇಕು, x ಮಾತ್ರ ನಾವು ಬಿಡಬೇಕು.
ಸಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 3. ಹಾಂ, ಇಲ್ಲಿಗೆ ಬರೋಣ. ಸೊ ಇದಕ್ಕೆ ಏನು ಫಾರ್ಮುಲಾ ಆಗಿರಬೇಕು? ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ಸ್ ಟು 0 ಆಗಿರಬೇಕಾ, ಗ್ರೇಟರ್ ದ್ಯಾನ್ 0 ಆಗಿರಬೇಕಾ, ಲೆಸ್ ದ್ಯಾನ್ 0 ಆಗಿರಬೇಕಾ? ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ಸ್ ಟು 0 ಆಗಿದ್ರೆ ನಮಗೆ ರಿಯಲ್ ಮತ್ತು ಈಕ್ವಲ್ ರೂಟ್ಸ್ ಬರುತ್ತೆ. ಓಕೆ, ಸೊ ಇವಾಗ ಗಿವನ್ ಡಾಟಾನ ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 4k² ಮೈನಸ್ 4 ಇಂಟು 12 ಇಂಟು 3 ಅಂತ ಇದೆ, ಇಸ್ ಈಕ್ವಲ್ಸ್ ಟು 0 ಆಗಿರಬೇಕು ನಮಗೆ. ಆವಾಗ ಮಾತ್ರ ನಮಗೆ ಏನು ಬರುತ್ತೆ? ವಿ ಗೆಟ್ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಸೊ 4k² ಅಂದರೆ 16k² ಅಂತ ನಾವು ತಗೋಬೋದು. 4 3s 12, 12 12s 144 ಅಂದರೆ 12² ಆಗುತ್ತೆ. ಸೊ 144 ಬಂತು, ಈಸ್ ಈಕ್ವಲ್ಸ್ ಟು 0. ಸೊ ನಮಗೆ 0 ವ್ಯಾಲ್ಯೂ ಬರಬೇಕು ಅಂದರೆ ಈ ವ್ಯಾಲ್ಯೂ ಏನಾಗಿರಬೇಕು ಅಂದರೆ 16 ಇಂಟು k² ಏನಾಗಿರಬೇಕು? 144 ಆಗಿರಬೇಕು. ನಾವು ಒಂದು ಇದನ್ನು RHS ಸೈಡಿಗೆ ತೊಗೊಂಡೋಗಿ ಕ್ಯಾನ್ಸಲೇಷನ್ ಮಾಡಿ ರೂಟ್ ಹಾಕಿ ಈ ಥರನೂ ಮಾಡ್ಬೋದು. ಇಲ್ಲ ವೆರಿ ಸಿಂಪಲ್ ಮೆಥಡ್ ಅಂದರೆ 16ದು ಟೇಬಲ್ಸ್ ನಮಗೆ ಗೊತ್ತಿದೆ ಅಲ್ವಾ? ಸೊ ಅದನ್ನು ಹೇಳ್ತಾ ಹೋದರೆ ಯಾವಾಗ ನಮಗೆ 144 ಬರುತ್ತೆ? ಸೊ ಒಂದು ಇಲ್ಲಿ ನೋಡಿ, ಇನ್ ಕೇಸ್ 1² ಅಂತ ಹಾಕಿದೆ ಅಂತ ಇಟ್ಕೊಳ್ಳಿ, ಈ k ಪ್ಲೇಸ್ಗೆ 1 ಹಾಕಿದೆ ಅಂತ ಇಟ್ಕೊಳ್ಳಿ. 1² ಏನಾಗುತ್ತೆ? 1 ಆಗುತ್ತೆ. 16 1s 16. ಓಕೆ, ಇಲ್ಲಿ ನೋಡಿ, ಇದು ಜಸ್ಟ್ 16 1² ಅಂತ ತಗೊಂಡ್ರೆ ಏನಾಗುತ್ತೆ? 16 ಆಗುತ್ತೆ. 16ಅಲ್ಲಿ 144 ಹೋದರೆ ಈಕ್ವಲ್ಸ್ ಟು 0ನಾ? ಸೊ ಈ ಆಪ್ಷನ್ ಅಲ್ಲ. 16 2² ಅಂತ ತಗೊಳ್ಳೋಣ, ಏನಾಗುತ್ತೆ? 16 4s ಅಂತ, 2 2s 4, ಸಾರಿ 2² ಏನು 4. 16 4 64. 64 ಮೈನಸ್ 144 ಮಾಡೋಕ್ಕಾಗುತ್ತಾ? ನೋ, ವಿ ಕ್ಯಾನ್ ಅಲ್ವಾ? ಸೊ ಅದೇ ಥರ ನೆಕ್ಸ್ಟ್ ನಂಬರ್ ಯಾವುದು? 16 3² 16 ಇಂಟು 9 ಆಗುತ್ತೆ. ಸೊ 16 9s ನಮಗೇನು ಉತ್ತರ ಬರುತ್ತೆ? ದಟ್ ಈಸ್ 144. ಸೊ ಹಿಯರ್ ಕೆ ವ್ಯಾಲ್ಯೂ ಏನಾಯಿತು ನಮಗೆ? +or-3 ಆಗುತ್ತೆ. ಯಾಕೆ +or-3? +3² ಮಾಡಿದ್ರು ನನಗೆ 9 ಬರುತ್ತೆ, -3² ಮಾಡಿದ್ರು ನನಗೆ 9 ಬರೋದು. 16 9s ಏನಾಗುತ್ತೆ? 144 ಆಗುತ್ತೆ. 144 minus 144 is equals to 0. We get real and equal roots. So option D is the correct answer. Okay. Next question. Third question. The factors of x to the power of 4 plus 4 are anta kelidare. So you can solve this from two methods. So simple method ಏನು ಅಂದರೆ we can go through the optionsನ multiply ಮಾಡ್ತಾ ಹೋದರೆ we have to get this as a polynomial. ಇವೆರಡನ್ನು factors ಅಂತ consider ಮಾಡಿದ್ರೆ when we multiply the two factors we need to get the polynomial equation. So first option ನಾವು multiply ಮಾಡ್ತಾ ಹೋದರೆ x² plus 2 into x² minus 2 ಅಂತ ಇದೆ. ಸೊ ಇವೆರಡನ್ನು multiply ಮಾಡಿದ್ರೆ we get x to the power of 4 minus 2x² plus 2x² minus 4 ಅಂತ ಬರುತ್ತೆ. ಇವೆರಡು ಕ್ಯಾನ್ಸಲ್ ಆದರೆ x to the power of 4 minus 4 ಬರುತ್ತೆ. ಬಟ್ ನಮಗೆ ಬೇಕಾಗಿರೋದು +4. ಸೊ ಇದು ಫಸ್ಟ್ ಆಪ್ಷನು ರಾಂಗ್. ಸೆಕೆಂಡ್ ಆಪ್ಷನ್ ನೋಡ್ತಾ ಹೋದರೆ x² plus 2x plus 2 ಇಂಟು x² minus 2x plus 2 ಅಂತ ಇದೆ. x² ಮಲ್ಟಿಪ್ಲೈ ಮಾಡ್ತಾ ಹೋದರೆ x to the power of 4 and x² minus 2x, that is minus 2x cube, x² plus 2, that is plus 2x² ಆಗುತ್ತೆ. and 2x ಇಂದ ಮಲ್ಟಿಪ್ಲೈ ಮಾಡಿದ್ರೆ plus 2x cube minus 4x plus minus 4x² plus 4x ಬರುತ್ತೆ. ಓಕೆನಾ? ಆ್ಯಂಡ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 2x² minus 4x plus 4 ನಮಗೆ ಉತ್ತರ ಬರುತ್ತೆ. ಹಿಯರ್ ಯು ಕ್ಯಾನ್ ಸಿ we are going to cancel minus 2x cube
plus 2x cube cancel ಆಗುತ್ತೆ and also plus 4x minus 4x cancel ಆಗುತ್ತೆ. ಉಳಿದಿದ್ದೇನು x to the power of 4 plus 2x square plus 2x square, that is 4x square minus 4x square plus 4. ಇವೆರಡು ಕ್ಯಾನ್ಸಲ್ ಆದರೆ ನಮಗೆ ಉಳಿದಿದ್ದು x square plus 4. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ನಮಗೆ ಬೇಕಾಗಿದ್ದ ಪಾಲಿನಾಮಿಯಲ್ ಕೂಡ x to the power of 4 plus, sorry, this is 4, x to the power of 4 plus 4. So option B is the correct answer. Okay. Next question. Here, look, this question is not from the quadratic equation, but it comes under the algebraic expression. So separate ಆಗಿ ಮತ್ತೆ algebraic expression ಏನು ಸಾಲ್ವ್ ಮಾಡಕ್ಕೆ ಹೋಗಲ್ಲ, ಬಿಕಾಸ್ ದಟ್ ಇಸ್ ಆ ಚಾಪ್ಟರ್ ಇಂದ ಏನಂತ ಕ್ವೆಶನ್ಸ್ ಹೆಚ್ಚಾಗಿ ಬಂದಿರೋದಿಲ್ಲ. ಸೊ ಏನು ಪಾಲಿನಾಮಿಯಲ್ಸ್ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್ ಎರಡೇನಿದೆ ಇದರಲ್ಲೇ ನೀವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಕೂಡ ಕವರ್ ಮಾಡಬೇಕು. ಸೊ ಐ ಹ್ಯಾವ್ ಟೇಕನ್ ದಿಸ್ ಕ್ವೆಶನ್. ಹಿಯರ್ ಯು ಕ್ಯಾನ್ ಲುಕ್ a is equals to 5, b is equals to minus 3, then the value of algebraic expression 2 into a square minus ab plus 3 minus ab ಅಂತ ಕೊಟ್ಟಿದ್ದಾರೆ. ಇದು ವೆರಿ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಮಾಡಿ ಈ ಕ್ವೆಶನ್ನ ಆನ್ಸರ್ನ ಕಂಡುಹಿಡಿಬೇಕು. ಏನಿದೆ a is equals to 5 ಇದೆ and b is equals to minus 3 ಇದೆ. ಇಕ್ವೇಶನ್ ಬಂದು 2 into a square minus ab plus 3 minus a into b. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ 2 into 5 square minus 5 into minus 3 plus 3 minus 5 into minus 3 ಅಂತ ಇದೆ. ಸೊ 225 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ 3 ಅಲ್ಲಿರೋ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 5 3s 15 ಪ್ಲಸ್ 3 5 3s 15, ಇದು ಪ್ಲಸ್ ಆಗುತ್ತೆ ಬಿಕಾಸ್ ಮೈನಸ್ ಸೈನ್ ಇರೋದ್ರಿಂದ. ಸೊ ಪ್ಲಸ್ 15, 25 plus 15, that is 10, we get 2 plus 3 plus 4, 40 into 2 plus 80. Okay, so 40 into 2, 80 plus 18, we get 98. So 98 is the answer. Option B is the correct answer. Okay, and look, I have solved only 4 questions. These are the questions which are in the question papers. So question paper alli algebraic expression ಮತ್ತೆ quadratic equation ಮತ್ತೆ polynomials, ಈ ಮೂರು ಚಾಪ್ಟರ್ ಇಂದ ಏನೇನು ಕ್ವೆಶನ್ಸ್ ಇದೆನೋ ಆ ಎಲ್ಲ ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ, ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡ್ತಿದ್ದೀನಿ. ವೆದರ್ ಸಮ್ಟೈಮ್ಸ್ ಏನಾಗುತ್ತೆ ನಮಗೆ ಗೆಸ್ ಮಾಡೋಕ್ಕಾಗಲ್ಲ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇಂದನೋ ಕ್ವಾಡ್ರಾಟಿಕ್ ಇಕ್ವೇಷನ್ ಇಂದನೋ ಪಾಲಿನಾಮಿಯಲ್ಸ್ ಇಂದನೋ ಅಂತ. ಬಟ್ ನೀವು ಟಾಪಿಕಲ್ಲಿ ತರೋ ಆಗಿದ್ರೆ ಏನು ಕ್ಲಾಸಸ್ ಮಾಡಿದ್ದೀನಿ ಅದನ್ನು ನೀಟಾಗಿ ಕೇಳಿಸ್ಕೊಂಡಿದ್ರೆ ಯು ಕ್ಯಾನ್ ಸಾಲ್ವ್ ಎನಿ ಕ್ವೆಶನ್ ಫ್ರಮ್ ದ ಹೋಲ್ ಟಾಪಿಕ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಅಂದರೆ ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಒಳಗಡೆನೆ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಲಿ ಪಾಲಿನಾಮಿಯಲ್ ಆಗಲಿ ಯಾವುದೇ ಆದರೂ ಬರೋದು. ಸೊ ಈ ಒಂದು ಟಾಪಿಕಿಂದ ಒನ್ಸ್ ಪಾಲಿನಾಮಿಯಲ್ಸ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಯು ಕ್ಯಾನ್ 2 to 3 ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. Okay, so this is all about quadratic equation. I hope you understood these problems. If you have any doubt, just comment on Madi. I will clarify it for you. Thank you all. Please share with your friends. Thank you.